2 ಕೊರಿಂಥದವರಿಗೆ ಬರೆದ ಪುಸ್ತಕ 4ನೇ ಅಧ್ಯಾಯ 18ನೇ ವಚನ. ನಾವು ಕಾಣುವಂಥದ್ದನ್ನು ಲಕ್ಷಿಸದೆ ಕಾಣದಿರುವಂಥದ್ದನ್ನು ಲಕ್ಷಿಸುವವರಾಗಿದ್ದೇವೆ. ಕಾಣುವಂಥದ್ದು ಸ್ವಲ್ಪ ಕಾಲ ಮಾತ್ರ ಇರುವುದು, ಕಾಣದಿರುವಂಥದ್ದು ಸದಾ ಕಾಲವೂ ಇರುವುದು. ಕರ್ತನಲ್ಲಿ ಪ್ರೀತಿಯ ದೇವಜನರೇ, ಅನುದಿನವೂ ಸಹ ದೇವರಾಗಿರುವಂಥ ಯೇಸು ಕರ್ತನು ನಮ್ಮ ಬದುಕಿಗೆ ಆಧಾರವಾಗಿ ಇದ್ದಾರೆ. ಕೆಲವೊಂದು ಸಮಯದಲ್ಲಿ ನಮ್ಮ ಜೀವಿತದಲ್ಲಿ ಸಂಭವಿಸುವಂತಹ ಸಂಗತಿಗಳೆಲ್ಲವೂ ಸಹ ನಮ್ಮ ಒಳಿತಿಗೋಸ್ಕರವಾಗಿ ಆಗಿರುತ್ತದೆ. ನಾವು ಅನುಭವಿಸುವಂಥ ದುಃಖವಾಗಲಿ ಸಂತೋಷವಾಗಲಿ ಯಾವುದು ಸಹ ನಮ್ಮ ಜೊತೆಯಲ್ಲಿ ಶಾಶ್ವತವಾಗಿ ಇರುವಂಥದ್ದಲ್ಲ. ಆ ದುಃಖ ಸಂತೋಷಗಳೆಲ್ಲವೂ ಸಹ ನಮ್ಮ ಜೀವಿತದ ಅನುಭವಗಳೇ ಆಗಿರುತ್ತದೆ. ಶಾಶ್ವತವಾಗಿರುವಂಥದ್ದು ಯೇಸು ಕರ್ತನು ಮಾತ್ರವೇ. ಆತನು ಮತ್ತೊಂದು ಬಾರಿ ಪ್ರತ್ಯಕ್ಷನಾಗುವಾಗ ನಾವು ಅವರ ಸಮ್ಮುಖದಲ್ಲಿ ಎತ್ತಲ್ಪಡುವವರಾಗಿರುತ್ತೇವೆ. ಅವರಿರುವಂತಹ ಸ್ಥಳದಲ್ಲಿ ದುಃಖವಿಲ್ಲ, ಕಣ್ಣೀರಿಲ್ಲ, ಮೋಸ, ಸುಳ್ಳು, ಪಾಪವಿರುವಂಥದ್ದು ಇದ್ಯಾವುದು ಸಹ ಇರುವುದಿಲ್ಲ. ಆ ರಾಜ್ಯಕ್ಕೋಸ್ಕರವಾಗಿಯೇ ನಾವು ನಿರೀಕ್ಷೆಯಿಂದ ಜೀವಿಸುವುದಕ್ಕೋಸ್ಕರವಾಗಿ ದೇವರಾಗಿರುವಂಥ ಯೇಸು ಕರ್ತನು ತನ್ನ ರಕ್ತದಲ್ಲಿ ನಮ್ಮನ್ನು ಪವಿತ್ರ ಮಾಡಿ ಈ ಭೂಮಿಯಲ್ಲಿ ಸಾಕ್ಷಿಯಾಗಿ ಇಡಲ್ಪಟ್ಟಿದ್ದಾರೆ. ಹಾಗಾಗಿ ಈ ಲೋಕದಲ್ಲಿ ಇರುವಂಥ ಅಲ್ಪ ಸುಖ, ಅಲ್ಪ ದುಃಖ, ಸ್ವಲ್ಪ ಕಷ್ಟ, ಸ್ವಲ್ಪ ವೇದನೆ, ಇಂಥದ್ದಕ್ಕಾಗಿ ನೀವು ಸೋತು ಹೋಗಲ್ಪಟ್ಟು ಯೇಸುವನ್ನು ಬಿಟ್ಟು ಹಿಂಜಾರಿ ಹೋಗಲ್ಪಡಬೇಡ್ರಿ. ಯೇಸುವಿನ ಮೇಲೆ ಆತುಕೊಳ್ಳ್ರಿ. ನಿಮ್ಮ ದುಃಖವೂ ಸಹ ಮಾರ್ಪಾಡಾಗಲ್ಪಡ್ತದೆ. ಶಾಶ್ವತವಾಗಿರುವಂಥದ್ದಕ್ಕಾಗಿಯೂ ಸದಾಕಾಲವೂ ಇರುವಂಥದ್ದಕ್ಕಾಗಿಯೂ ದೇವರಾಗಿರುವಂಥ ಯೇಸು ಕರ್ತನು ನಿಮ್ಮನ್ನು ಆರಿಸಿ ತೆಗೆದುಕೊಂಡಿದ್ದಾರೆ. ಕಾಣದೇ ಇರುವಂಥದ್ದು ಉತ್ತಮವಾದದ್ದು. ಈಗ ನಾವು ನೋಡುವಂಥ ಅದೃಶ್ಯ ವಸ್ತುಗಳೆಲ್ಲವೂ ಸಹ, ಈಗ ನೋಡುವಂಥ ಎಲ್ಲವೂ ಸಹ ಒಂದು ದಿನದಲ್ಲಿ ಇಲ್ಲವಾಗ್ತದೆ, ಎಲ್ಲವೂ ಸಹ ನಾಶವಾಗ್ತದೆ. ಆದರೆ ದೇವರಾಗಿರುವಂಥ ಯೇಸು ಕರ್ತನು ನನಗೋಸ್ಕರವಾಗಿ ನಿಮಗೋಸ್ಕರವಾಗಿ ಸಿದ್ಧ ಮಾಡಿರುವಂಥದ್ದು ನಿತ್ಯಕ್ಕೂ ಇರುವಂಥದ್ದೇ ಆಗಿರ್ತದೆ. ಈ ಲೋಕದಲ್ಲಿ ಕಟ್ಟುವಂಥ ಒಂದೊಂದು ಕಟ್ಟಡಗಳು ಅಷ್ಟು ಸುಂದರವಾಗಿರುವುದಾದರೆ ದೇವರ ನಮಗೋಸ್ಕರವಾಗಿ ಕಟ್ಟುವಂತಹ ಆ ಸುಂದರವಾದಂಥ ಸ್ಥಳಗಳು ಪರಲೋಕ ರಾಜ್ಯದಲ್ಲಿ ಇನ್ನೂ ಎಷ್ಟು ಸುಂದರವಾಗಿರುತ್ತದೆ. ಹಾಗಾಗಿ ಅಲ್ಪಕಾಲದ ನೋವು, ದುಃಖ ಇವುಗಳನ್ನು ನೆನೆಸಿ ನೀವು ಸೋತು ಹೋಗಬೇಡ್ರಿ. ಯೇಸುವನ್ನು ಆತುಕೊಳ್ಳ್ರಿ. ಪ್ರಾರ್ಥಿಸೋಣ. ಸರ್ವಶಕ್ತನಾದ ದೇವರೇ, ಕಾಣದೇ ಇರುವಂಥದ್ದನ್ನು ನಮಗೋಸ್ಕರವಾಗಿ ನೀವು ಉಂಟು ಮಾಡಿದ್ದೀರಿ. ಅದುವೇ ಶಾಶ್ವತವಾದದ್ದು. ಅದನ್ನು ನಾವು ನಿರೀಕ್ಷಿಸಲಿಕ್ಕಾಗಿಯೂ ಅದನ್ನು ಹೊಂದಿಕೊಳ್ಳಲಿಕ್ಕಾಗಿಯೂ ನಮ್ಮನ್ನು ಬಲಪಡಿಸಿ ನಡೆಸಿರಿ. ಯೇಸು ಕರ್ತನ ನಾಮದಲ್ಲಿ ತಂದೆಯೇ, ಆಮೇನ್.